ಸಾಮಾಜಿಕ ಹೋರಾಟಗಾರರು ಧರ್ಮಸ್ಥಳ ದೇವಸ್ಥಾನದ ಗೌರವಕ್ಕೆ ಧಕ್ಕೆಯಾಗಬಾರದು ಅಂತ ಹೋರಾಟ ನಡೆಸ್ತಾ ಇರುವಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದು. ನೇರ ಪ್ರಸಾರದ ದೃಶ್ಯಗಳು ಅನ್ಕೊಳ್ತೀನಿ ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ. ನೇರ ಪ್ರಸಾರದ ದೃಶ್ಯಗಳು. ಎಎಸ್ಪಿ ಸ್ಥಳಕ್ಕೆ ಬಂದಿದ್ದಾರೆ. ರಿಪೋರ್ಟರ್ ಮೇಲೆ ಹೊಡೆದಿದ್ದಾರೆ ಇವರು, ಬೆಂಗಳೂರಿನ ಅಧಿಕೃತ ರಿಪೋರ್ಟರ್ ಅವರು. ನಾವು ರಕ್ಷಣೆ ಕೊಡಬೇಕು, ಧರ್ಮಸ್ಥಳ ಗ್ರಾಮಕ್ಕೆ ನುಗ್ತಾರೆ ಅಂತ ಹೇಳಿದರೆ ಅದಕ್ಕೂ ರಕ್ಷಣೆ ಕೊಡಬೇಕು ಅಂತ ಹೇಳಿ ಎಎಸ್ಪಿ ಅವರಲ್ಲಿ ನಾವು ಒಂದು 5 ಜನ ಹೋಗಿ ಮಾತಾಡಿ ಬರ್ತೇವೆ. ತಾವು ದಯವಿಟ್ಟು ಯಾರು ಇದಕ್ಕೆ ಇಲ್ಲಿಗೆ ಬರಬೇಕು. ಸ್ಥಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಕೇಶವ ಗೌಡ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೇಶವ ಗೌಡ ಅವರು ನಮಸ್ಕಾರ. ಕೇಶವ ಗೌಡ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ, ಕೇಳಿಸ್ತಿದೆ ಸರ್. ಏನಿಲ್ಲ ಸರ್, ಒಂದು ಪ್ರತಿಷ್ಠಿತ ವಿಶ್ವಾಸಾರ್ಹ ಸುದ್ದಿವಾಹಿನಿಯಾಗಿ ಎರಡೂ ಕಡೆಯವರ ಅಭಿಪ್ರಾಯಗಳಿಗೆ ಸಮಾನ ವೇದಿಕೆಯನ್ನು ಕೊಡಬೇಕು ಅನ್ನುವ ಏಕೈಕ ಉದ್ದೇಶದೊಂದಿಗೆ ನಮ್ಮ ವರದಿಗಾರರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪ್ರತಿಕ್ರಿಯೆ ಕೇಳೋದಕ್ಕೆ ಹೋದ್ರು ಇವತ್ತು. ಹೌದು, ಗಿರೀಶ್ ಮಟ್ಟಣ್ಣ ಅವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಹೌದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಚಿಹ್ನೆಯನ್ನ ಲೋಗನ ನೋಡ್ತಾ ಇದ್ದಂತೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಸರ್, ಅವರಿಗೆ ಈಗಲ್ಲ ಮೊನ್ನೆಂದೀಚೆ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಬಕೆಟ್ ಅಜಿತ್ ಹನುಮಂತಗೌಡರ ಬಗ್ಗೆ ಮಾತಾಡ್ತಾರೆ. ಯಾರು ಧರ್ಮಸ್ಥಳ ಸತ್ಯ ವರದಿಯನ್ನು ಮಾಡ್ತಾ ಇದ್ದಾರ ಅವರೆಲ್ಲರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಪ್ರವೋಕ್ಡು. ಪ್ರತಿ ಒಂದು ವಿಷಯವನ್ನು ಮೊನ್ನೆಯಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ಏನು ಬೇಕಿತ್ತು ಅಂತ ಹೇಳಿದ್ರೆ ಇಂಥದ್ದೇ ಒಂದು ವಾತಾವರಣ ಬೇಕಿತ್ತು. ಅದಕ್ಕೋಸ್ಕರ ಅವರು ಇವತ್ತು ಕ್ರಿಯೇಟ್ ಮಾಡಿದ್ದಾರೆ. ಯಾರೋ ಬಂದು ಯೂಟ್ಯೂಬರ್ಸ್ ಇಲ್ಲಿ ಸುಳ್ಳು ಸುದ್ದಿಯನ್ನು ಹಾಡುವಾಗ ಧರ್ಮಸ್ಥಳ ಗ್ರಾಮಸ್ಥರ ಏನು ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ ಸರ್. ಅದಕ್ಕೋಸ್ಕರ ಇವತ್ತು ಅವರನ್ನು ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು 100 ರಿಂದ 500 ಜನ ನಮ್ಮ ಧರ್ಮಸ್ಥಳ ಗ್ರಾಮಕ್ಕೆ ನುಗ್ಲಿಕ್ಕೆ ಅಂತೇಳಿ ಬಂದಿದ್ದಾರೆ. ಆಗ ನಾವು ಸುಮ್ಮನೆ ಇರ್ಬೇಕು ಸರ್ ಧರ್ಮಸ್ಥಳ ಗ್ರಾಮಸ್ಥರು. ಅದಲ್ಲದೆ ನಿಮ್ಮ ಒಬ್ಬ ಯೂಟ್ಯೂಬ್ ಚಾನೆಲ್ನವರು ಅಲ್ಲಿ ಹೋಗುವಾಗ ಅವರ ಲೋಗೋ ನೋಡ್ತಿದ್ದಾಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಹೊಡೆದಿದ್ದಾರೆ ಅಂತ ಹೇಳುವಂತ ಇದನ್ನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಗಿರೀಶ್ ಭಟ್ಟನ್ ಅವರು ಇದ್ದಾರೆ. ಗಿರೀಶ್ ಭಟ್ಟನ್ ಅವರಿಗೆ ಉಜಿರೆಯಲ್ಲಿ ಏನು ಕೆಲಸ? ಮೊನ್ನೆಂದೀಚೆ ಅವರು ಇದ್ದಾರಲ್ಲ, ಗಿರೀಶ್ ಭಟ್ಟನ್ ಅವರು ಇಲ್ಲಿ ಬಂದು ಎಲ್ಲರನ್ನು ಪ್ರವೋಕ್ ಮಾಡ್ತಿರುವಂತದ್ದು ಗಿರೀಶ್ ಭಟ್ಟನ್ ಅವರು. ಸ್ವತಂತ್ರ ದೇಶ ಇದು, ಸ್ವತಂತ್ರ ದೇಶ. ಅದು ಸರಿ. ಈ ಸಂದರ್ಭದಲ್ಲಿ ಜನರಿಗೆ ತಮಗೆ ಬೇಕಾದಲ್ಲಿ ಹೋಗುವಂತಹ ಹಕ್ಕಿದೆ. ಅದರ ಬಗ್ಗೆ ನೀವು ಅದನ್ನು ಪ್ರಶ್ನೆ ಮಾಡಬಾರ್ದು. ಅವ್ರು ಯಾಕೆ, ಅವ್ರಿಗೇನ್ ಕೆಲಸ, ಇಲ್ಲೇನ್ ಕೆಲಸ? ನಾನು ಇವತ್ತು ಈ ಸಂದರ್ಭದಲ್ಲಿ ಗಿರೀಶ್ ಭಟ್ಟನ್ ಅವರು ಬಂದು ಇಲ್ಲಿ ನಮ್ಮ ಜನರನ್ನು ಪ್ರವೋಕ್ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಉಜಿರೆಯಲ್ಲಿ ಬಂದು ಪ್ರವೋಕ್ ಮಾಡುವಂತ ಕೆಲಸವನ್ನು ಮಾಡಿದ ಕಾರಣ ಅವರ ಇದರ ಮೇಲೆ ಇವತ್ತು ಹಲ್ಲೆ ನಡೆದಿರುವಂತದ್ದು. ಅದಕ್ಕಾಗಿ ನಾವು ಧರ್ಮಸ್ಥಳ ಸ್ಟೇಷನ್ ಬಾಗಿನಲ್ಲಿ ನಮ್ಮ ಊರಿನವರೆಲ್ಲ ಇದ್ದಾರೆ. ಈಗ SP ಅವರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ, DYSP ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಏನು ಇವತ್ತು ಘಟನೆ ನಡೆದಿದೆ ಇದನ್ನು ನಾವೆಲ್ಲ ಖಂಡಿಸ್ತೇವೆ ಸರ್. ಇದು ಮಾಡಿದ್ದು 100ಕ್ಕೆ 100 ಸರಿಯಲ್ಲ. ಅದರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಆಗ್ರಹಿಸಿದ್ದೇವೆ ಸರ್. ಎಸ್, ಕೇಶವಗೌಡರ ಫೋನ್ ಸಂಪರ್ಕದಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.